ಸ್ಟೈಲ್ ಆರ್ಯವರ್ಧನ್ ಸರ್ ಸ್ಟೈಲ್ ಅಲ್ಲಿ ಹೇಳ್ಬೇಕಂದ್ರೆ ಕಾಂಪಿಟೇಷನ್ ರೌಂಡಿಗೆ ಎಲ್ಲರೂ ಬರ್ರ 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 ಜಿಂಗ ಲಕ 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 ಬರ್ರ 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 ಬರ್ರ. ಅಲ್ಲ ಸರ್ ಏನ್ ಸರ್ ಈ ಲೆವೆಲ್ ರಿಹರ್ಸಲ್ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದೀರಾ? ಏನ್ ಸರ್ ಒಂದ್ಸಲಿ ಎದ್ ನಿಂತ್ಕೊಳ್ಳಿ. ಯಾಬಾ ಕಮಾನ್ ಕಮಾನ್ ಡೆನಿಮ್ ಜಾಕೆಟ್ ಹಾಕೊಂಡವ್ರೆ ಸರ್. ಚೂರು ಕೈ ಕಾಲು ಎತ್ತಕ್ಕೆ ಟ್ರೈ ಮಾಡಿ. ರೈಟ್ ಲೆಫ್ಟ್ ಒಟ್ಟಿಗೆ ಕೈ ಕಾಲು ಎರಡು ಒಟ್ಟಿಗೆ ಎತ್ತಿ. ವಾ ವಾವ್. ಈಗ ಎರಡು ಕೈ ಎರಡು ಕಾಲು ಒಟ್ಟಿಗೆ ಎತ್ತಿ. ಬರ್ರೋ 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 ಚಪ್ಪಾಳೆ ಹೊಡ್ರ ಹೊಡ್ರ ಹೊಡ್ರ. ಸರ್ ಫುಲ್ ಫ್ಲೆಕ್ಸಿಬಲ್ ಆಗ್ಬಿಟ್ಟಿದ್ದೀರಾ. ನಿಮ್ಮ ನಂಬರ್ ಪ್ರಕಾರ ಫುಲ್ ಸ್ಕೋರ್ಸು ಈ ವಾರ ಯಾರು ತಗೋತಾರೆ ಸರ್? ಇವತ್ತಿನ ಬಣ್ಣ ಬಂದು 3 and 9 ಕಾಂಬಿನೇಷನ್. ಗುರು ಮತ್ತೆ ಕುಜಾಗ್ರದ ಕಲರ್, ಅದ್ಭುತವಾದ ಕಲರ್ಸ್. ಯೆಲ್ಲೋ ಕಲರ್, ಆರೆಂಜ್, ರೆಡ್, ತುಂಬಾ ಬ್ಯೂಟಿಫುಲ್ ಆದ ಕಲರ್, ಸಕ್ಸಸ್ ಕಲರ್. ಸೊ ಹಂಗಂದ್ರೆ ನೀವ್ ಹೇಳೋ ಪ್ರಕಾರ ಆರೆಂಜ್ ಒಳ್ಳೆ ಕಲರ್ ಅಂದ್ರೆ ಚಿನ್ನಿ ಮಾಸ್ಟರ್ ಫುಲ್ ಸ್ಕೋರ್ಸ್. ಮಾಸ್ಟರ್ ಇವತ್ತು ನಿಮ್ಗೆ ಮಾಸ್ಟರ್ ಗೋಲ್ಡ್ ಅಲರ್ಟ್. ಸೂಪರ್ ಸರ್, ಎಷ್ಟು ಒಂದು ಪಾಸಿಟಿವ್ ವೈಬ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬರ್ಲಿ ಚಪ್ಪಾಳೆ ಆರ್ಯವರ್ಧನ್ ಸರ್ಗೆ. ಈಗ ನಾನ್ ಡಾನ್ಸರ್ ಆಗಿ ಬಂದು ನಾನು ಡಾನ್ಸರ್ ಆಗಿ ಬರ್ತೀನಿ ಅಂತ ಇರೋರು ನಮ್ಮ ಒಳ್ಳೆ ಹುಡುಗ ಪ್ರಥಮ್ ಅವರೇ, ಫಸ್ಟ್ ಕಾಂಪಿಟೇಷನ್ ಬಗ್ಗೆ 2 ಮಾತು. ಒಳ್ಳೇದಾಗ್ಲಿ, ಚೆನ್ನಾಗಿರಿ, ಚೆನ್ನಾಗಿ ಮಾಡಿ. 2 ಮಾತು ಹೇಳಿದ್ದು ಅಲ್ಲ, 2 ಅದನ್ನ ಮತ್ತೆ ಮುಂದುವರ್ಸಿದ್ರಲ್ಲ. ಆಕ್ಚುಲಿ ಅಣ್ಣ ನೀವು ಹೇಳಿದ್ ಎಲ್ಲ ಕರೆಕ್ಟ್ ಆಗಿತ್ತು ಅಣ್ಣ. ನಿಮ್ ಬಣ್ಣನಾರು ಹೇಳ್ಕೋಬೇಕಲ್ವೇನಣ್ಣ, ಈ ಸಲ ಬ್ಲೂನು ಚೆನ್ನಾಗೈತೆ ಅಂತ ನಿಮ್ದು ಬಂದ್ಬಿಡೋದು. ನೀವು ನಿಮ್ ಬಿಟ್ಟು ಬೇರೆ ಎಲ್ರದ್ದು ಹೇಳಿದ್ರಿ ಅಣ್ಣ. ನಾವ್ ಯಾವಾಗ್ಲೂ ಬೇರೆಯವ್ರು ಚೆನ್ನಾಗಿರ್ಲಿ ಅಂತ ಅಣ್ಣ. ಅದೇ ನಿನಗೂ ಅದೇ ಕೂಡ ಅಣ್ಣ. ಅದಕ್ಕೆ ನನಗೆ ಹೇಳ್ಬೇಕಣ್ಣ. ಒಳ್ಳೇದಾಗ್ಲಿ. ಅಣ್ಣ ಹೇಳಿದ್ಮೇಲೆ ಅಣ್ಣ ಅಂದ್ರೆ ನಂಬರ್ ಅಂದ್ರೆ ಅಣ್ಣ ಫಿಕ್ಸ್. ಇಂಡಸ್ಟ್ರಿಗೆ ವಿಷ್ಣುವರ್ಧನ, DKDಗೆ ಆರ್ಯವರ್ಧನ. ಒಳ್ಳೆ ಜೋಶು. ಗೋಪಿ ಸರ್ ಹೇಳಿ, ಇವತ್ತು ಯಾವ ವಾಯ್ಸ್ ಅಲ್ಲಿ ಕಾಂಪಿಟೇಷನ್ ರೌಂಡ್ಗೆ ವಿಶಸ್ ನ ತಿಳಿಸ್ತೀರಾ? ಅವರು ಆರ್ಯವರ್ಧನ್ ಗುರುಜಿ ಅವರು ನಂಬರ್, ನಮ್ ಬ್ರಹ್ಮಾಂಡ ಗುರುಜಿ ಅವ್ರದ್ದು. ಪ್ಲೀಸ್ 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 ನೋಡಿ. ವಿಶೇಷವಾಗಿ ಯಾವತ್ತೂ ಅಷ್ಟೇ ಒಂದು ಅವರು ವಿಶೇಷವಾಗಿ ಹೇಳಿದ್ರು. ಏನ್ ಹೇಳಿದ್ರು? ನಂಬರ್ ಪ್ರಕಾರ. ಹೌದು ಇರುತ್ತೆ, ನಂಬರ್ ಇರುತ್ತೆ. ಯಾಕಂದ್ರೆ ಹುಟ್ಟಬೇಕಾದ್ರೂ ಒಂದು ಡೇಟು, ಹೋಗ್ಬೇಕಾದ್ರೂ ಒಂದು ಡೇಟು. ಈ ಮಧ್ಯ ಮುಂಡಾ ಮೋಚ್ಕೊಂಡ್ರೆ 6 ಅಡಿ 3 ಅಡಿ ಅದು ಕೂಡ ನಂಬರೇ. ಅದನ್ನ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ವಿಶೇಷವಾಗಿ ಇವ್ರು ನಂಬರ್ಲೆ ಲೆಕ್ಕಾಚಾರ ಮಾಡ್ತಾರೆ. ನಂಬರ್ ಇರ್ಲೇಬೇಕು. ನಿಮಗೆ ಕ್ಯಾಪ್ ಸಿಗುತ್ತೆ ಅಂತ ಅನ್ಸುತ್ತಾ ಗುರುಗಳೇ ಇವತ್ತು? ನೋಡಿ, ವಿಶೇಷವಾಗಿ ಕ್ಯಾಪ್ ತಗೊಳ್ಳೋ ಅಷ್ಟು ಮಟ್ಟಿಗೆ ಇಲ್ಲ. ಮೋಸ್ಟ್ಲಿ ಮುಂಡಾ ಮುಚ್ಕೊಳ್ಳೋ ಸ್ಕೀಮ್ ಇರ್ಬೋದು. ಆದ್ರೂ ಟ್ರೈ ಮಾಡ್ಬೇಕು, ಪ್ರಯತ್ನ ಪಡ್ಬೇಕು, ದೇಹ ದಂಡಿಸ್ಬೇಕು, ಜಂಪ್ ಮಾಡ್ಬೇಕು. ಎಲ್ಲ ಮಾಡಿದ್ರೆ ಇಲ್ಲಿ ವರ್ಕೌಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಮುಂಡಾ ಮೋಚ್ಕೊಳ್ಳೋ. ಆದ್ರಿಂದ ಯಾರು ಮುಂಡಾ ಮೋಚ್ಕೋಬೇಡಿ. ಪ್ರತಿಯೊಬ್ರು ಕ್ಯಾಪ್ ಈಸ್ಕೊಳಕ್ಕೆ ಟ್ರೈ ಮಾಡಿ. ಶಿವಣ್ಣ ಕೂತಿದ್ದಾರೆ, ಅಲ್ಲಿ ಎಲ್ಲ ಜಡ್ಜಸ್ ಇದ್ದಾರೆ, ಎಲ್ಲರೂ ಕೂಡ ಕೊಡ್ತಾರೆ. ಅವ್ರು ಹೇಳ್ತಾರಲ್ಲ ಇಲ್ಲಿ ಬರ್ರೋ 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 ಅಂತ. ಹಾಗೆ ನೀವು ತಗೊಳ್ರೋ 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 ಅಂತ ಎಲ್ಲರೂ ತಗೊಳ್ಳಿ. ಉಜ್ವಲ್ ಸೂಪರ್, ಮಾತೇ ಇಲ್ಲ. ಅಂಡ್ ಗಗನ ಸೀರಿಯಲ್ ಎಷ್ಟು ಚಂದ ಕಾಣ್ತಾ ಇದೆಯಾ? ಥ್ಯಾಂಕ್ ಯು ಮ್ಯಾಮ್. ಆದ್ರೆ ಈ ತರ ಸೀರೆ ನಿನ್ ಲೈಫಲ್ಲಿ ಉಟ್ಟಿರಲ್ಲ. ಇದು ಸೀರೆ ಕಮ್ ಪ್ಯಾಂಟ್ ಕಮ್ ಲಂಗ ಕಮ್ ಎವ್ರಿಥಿಂಗ್. ಏನಿದು ಕಾನ್ಸೆಪ್ಟ್ ಏನ್ ಗಗನ ಇದು? ಅಂದ್ರೆ ಇವನ್ ಮೇಲೆ ಎತ್ತಿದಾಗ ಪಾಪ ಇವನಿಗೆ ತಲೆ ಮುಚ್ಕೋಬಾರ್ದು ಅಂತ ಪ್ಲಾಜಾ ತರ ಒರೆಸಿದ್ವಿ. ಹಂಗಾದ್ರೂ ಮುಚ್ಕೋಬಿಡ್ತು. ಓ ಮೈ ಗಾಡ್, ಹೆಂಗೆ ಅದು? ಅದು ಟೈಲರ್ ಮಿಸ್ಟೇಕ್ ಅನ್ಸುತ್ತೆ. ನೀನ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನೀನ್ ಅಲ್ಲಿ ಒಂದು ಅಮೇಸಿಂಗ್ ಆಗಿ ಪಲ್ಟಿ ಹೊಡೆದು ವಾಪಸ್ ಬಂದೆ ನೋಡು. ಅದ್ರ ಬಗ್ಗೆ ನಾವು ಮಾತಾಡಿ. ಏನಾಯ್ತು ಗಗನ ಹಿಂದೆ? ಸ್ಪಾಂಟೇನಿಯಸ್ ಕೊರಿಯೋಗ್ರಫಿ. ಈಗ ಇಲ್ಲಿ 12 ಜೋಡಿಗಳಿದೆಯಲ್ಲ ಗಗನ, ಈ 12 ಜೋಡಿಯಲ್ಲಿ ನಿನಗೆ ಬೆಸ್ಟ್ ಫ್ರೆಂಡ್ ಯಾರು ಗಗನ? ರೆಮೋ ಮ್ಯಾಮ್, ಆರ್ಯವರ್ಧನ್ ಗುರುಜಿ, ಶಶಿ ಸರ್. ಶಶಿ. ಆರ್ಯವರ್ಧನ್ ಸರ್ ನಿನ್ ಬೆಸ್ಟ್ ಫ್ರೆಂಡಾ? ಏನ್ ಮಾತಾಡ್ತಿರ್ತೀಯ ನೀನು ಅವ್ರ ಹತ್ರ? ಅಂದ್ರೆ ಫಸ್ಟ್ ಡೇ ಬಂದ ತಕ್ಷಣ ಅವ್ರನ್ನೇ ಪರಿಚಯ ಮಾಡ್ಕೊಂಡಿದ್ದು. ಸೊ ನಾನು ನ್ಯೂಮರಾಲಜಿ, ಆಸ್ಟ್ರಾಲಜಿ ಅಂದ್ರೆ ಹುಚ್ಚು. ಅದನ್ನ ಕೇಳಿದ್ಯಾ? ಏನಾದ್ರು ಭವಿಷ್ಯ ಏನಾದ್ರು ಕೇಳಿದ್ಯಾ? ಕೇಳಿದ್ದೀನಿ. ಅಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾರೆ ಸದ್ಯಕ್ಕೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಗಗನ ಪರಿಚಯ ಇಲ್ಲದೆ ಇರೋರ್ ಬಗ್ಗೆ ಹೇಳ್ಬೇಕು. ಮೇಡಮ್ ಆಸ್ಟ್ರಾಲಜರ್ ಹೇಳಿದ್ರು ಅಂತ ಒಂದು ಒಳ್ಳೆ ಕಂಪನಿಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ ಹುಡುಗಿ ಇದ್ ಮಾಡ್ಬೇಡಮ್ಮ ಅಂತ ಹೇಳಿದ ತಕ್ಷಣ ಆ ಕೆಲಸ ಟಕ್ ಅಂತ ಬಿಟ್ಬಿಟ್ಟು ಮಹಾನಟಿಗೆ ಬಂದಿರೋದು. ಈಗ ಇಲ್ಲಿ ಬಂದ್ಮೇಲೆ ಆರ್ಯವರ್ಧನ್ ಸರ್ ಸಿಕ್ಕಿದ್ದಾರೆ ಅಂದ್ರೆ ನೆಕ್ಸ್ಟ್ ಆರ್ಯವರ್ಧನ್ ಸರ್ ಏನ್ ಮಾಡ್ಬೇಕಂತ ಹೇಳಿದಾರೆ? DKD ಬಿಟ್ಬಿಡಮ್ಮ ಅಂತ ಹೇಳಿದ್ರಾ? ಇಲ್ಲ ತಾನೆ? ಇಲ್ಲ ಅದನ್ನೆಲ್ಲ ತಗೊಳೋದು. ಓನ್ಲಿ ಪಾಸಿಟಿವ್ ಥಿಂಗ್ಸ್ ಮಾತ್ರ ತಗೊಳ್ಳೋದು. ಏನೇನೇನ್ ಹೇಳಿದ್ರು ನಿಮ್ ಬಗ್ಗೆ? ಅಂದ್ರೆ ನಂದು ಅವ್ರದ್ದು ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗುತ್ತೆ. ಹಂಗಾಗಿ ಅವ್ರದ್ದು ಚೆನ್ನಾಗಿದ್ರೆ ನಂದು ಚೆನ್ನಾಗಿರುತ್ತೆ. ಹಂಗೆ ಏನ್ ಡೇಟ್ ಆಫ್ ಬರ್ತ್ ಗಗನ? 23, ಅವ್ರದ್ದು 5. 2 + 3 5. ಇವಳು ಆತರ ಹೇಳ್ತಾ ಇದ್ದಾರೆ ಮೇಡಮ್. ನಾನೇನಂದ್ರೆ ಅವರು 23 ಇವಳು 23 ಅಂತ ಅನ್ಕೊಂಡ್ರೆ ಇವಳು 23 ಅವ್ರದ್ದು 5. 2 + 3 5. ಈ ತರ ಇದು ನೆಕ್ಸ್ಟ್ ಲೆವೆಲ್ ಅಪ್ಪ ಇದು. ಈಗ ಫಸ್ಟ್ ರಾಘು ಹತ್ರ ಕೇಳೋಣ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಪಲ್ಟಿ ಗಗನ
ಇಡೀ ಡ್ಯಾನ್ಸ್ ನನಗೆ ಒಂದೇ ನೆನಪಿರೋದು ಇವಾಗ. ಪಲ್ಟಿಗೆ ಯಾಕೆ ಪಲ್ಟಿ ಹೊಡೆದ್ಬಿಟ್ಟು ಎದ್ ಬಂದು ನೋಡಿದ್ರೆ ಎಲ್ಲಿದೆ ಸ್ಟೇಜ್ಗೆ ಯಾವ್ದು ಮೂಲೆಯಲ್ಲಿ ಏನಿದೆ ಅಂತ ತಡ್ಕಾಡ್ತಾ ಇದ್ದಾಳೆ. ಹುಡ್ಕಾಡ್ಬಿಟ್ಟು ಅವಳು ಅದು ಉಲ್ಟಾ ಹೋಗ್ಬಿಟ್ಲಲ್ಲ ರಾಘು. ನಾನು ಅವಳಿಗೆ ಪಾಪ ಏಟ್ ಆಯ್ತು ಅನ್ಸುತ್ತೆ ಅಲ್ಲಿ. ಅಲ್ಲ ಏಟಾಯ್ತು ಏಟ್ ಆಗ್ಬಿಟ್ಟು ಪಾಪ ಎದ್ ಬಂದ್ ಮಾಡದ್ಲಲ್ಲ ನಾವು ಪಾಪ. and she is coming and trying to catch up with that step but already ಉಜ್ವಲ್ ಅದನ್ನ ಮಾಡಿ ಮುಗಿಸ್ಬಿಟ್ಟವನೆ. ಇದು ಮುಗ್ದೋಗಿದ್ಯಾ? ಓಕೆ. ಸೊ ಒಂದು ಖುಷಿ ಆಗೋದೇನು ಗೊತ್ತಾ ನನಗೆ, ದ ವೇ ಗಗನ ಲುಕ್ಸ್ ಎಟ್ ಲೈಫ್. ಗಗನ ಜೀವನ ನೋಡೋ ರೀತಿ ನನಗೆ ಬಹಳ ಇಷ್ಟ. ಅಂದ್ರೆ ಬಹಳ ಸರಳವಾಗಿ ನೋಡ್ತಾಳೆ, ಬಹಳ ಖುಷಿಯಾಗಿ ನೋಡ್ತಾಳೆ, ಎಲ್ಲದರಲ್ಲೂ ಸಣ್ಣ ಸಣ್ಣ ವಿಚಾರದಲ್ಲಿ ಖುಷಿಯನ್ನ ಕಾಣ್ತಾಳೆ ಹುಡುಗಿ. ಜೊತೆಗೆ ಇವಾಗ ಯಾವ ಸೀಮೆ ಗಂಡು ಕಣಮ ಈ ಸಾಂಗ್ ಇದೆಯಲ್ಲ, ಇದು ನಾವ್ ಎಷ್ಟು ಸಲ ಡಾನ್ಸ್ ಮಾಡಿದ್ರು ಕೊರಿಯೋಗ್ರಫಿ ಯಾವಾಗ್ಲೂ ಟಫ್ ಇರುತ್ತೆ. ಈ ಸಾಂಗ್ ಡಾನ್ಸ್ ಮಾಡಿ ಆದ್ರೂ ಮುಂದಕ್ಕೆ ಹೋಗ್ತಾರಲ್ಲ, ಆವಾಗ ಅವ್ರಿಗೆ ಡಾನ್ಸ್ ಮೇಲೆ ಒಂದು ನಂಬಿಕೆ ಬರುತ್ತೆ, ಒಂದು ಕಂಫರ್ಟ್ ಝೋನ್ ಸಿಗುತ್ತೆ. ಅದು ನೀವು ಇವತ್ತು ದಾಟಿದಿರಿ ಅಂತ ನನಗೆ ಅನ್ಸುತ್ತೆ. ಇಬ್ರು ಒಟ್ಟಿಗೆ ಕಷ್ಟಪಟ್ಟು ಈ ಕೊರಿಯೋಗ್ರಫಿನ ನಿಭಾಯಿಸಿದಿರಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಾಘು. ರಕ್ಷಿತಾ ಮ್ಯಾಮ್, ಇಟ್ ವಾಸ್ ನಾಟ್ ಅ ಬ್ಯಾಡ್ ಎಫರ್ಟ್. ಉಜ್ವಲ್ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಿದ್ದ ಅಂತ ಅನ್ಸ್ತು. ಬಿಕಾಸ್ ಉಜ್ವಲ್ ಇಸ್ ಅ ಗುಡ್ ಡಾನ್ಸರ್. ಅವ್ನು ಸ್ವಲ್ಪ ಫಾಸ್ಟ್ ಆಗಿ ಹೋದ್ರೆ ಶಿ ವಾಸ್ ಗೋಯಿಂಗ್ ಆಫ್ ಬೀಟ್ ಬಿಕಾಸ್ ಶಿ ಇಸ್ ನಾಟ್ ಅ ಡಾನ್ಸರ್ ಅಲ್ಲ ಚಿನ್ನ. ಸೊ ಅವಳಿಗೆ ನಿನ್ನ ಎನರ್ಜಿ ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೀನೇ ಸ್ವಲ್ಪ ಅವಳ ಜೊತೆ ಎನರ್ಜಿ ಮ್ಯಾಚ್ ಮಾಡ್ಕೋ. ಸೊ ಮೇ ಬಿ ಇಫ್ ಯು ಆಲ್ ಬೋತ್ ಮ್ಯಾಚ್ ದಟ್ ಎನರ್ಜಿ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು. ಬಟ್ ಫಾರ್ ಅ ಫಸ್ಟ್ ಅಟೆಂಪ್ಟ್ ನಾಟ್ ಬ್ಯಾಡ್. ನಮ್ಮ ಚಿನ್ನದಂತ ಚಿನ್ನಿ ಮಾಸ್ಟರ್ 18 ಫ್ರೇಮ್ಸ್ ಪ್ರೊಜೆಕ್ಷನ್ ಹೋಗುತ್ತಲ್ಲ, ಜ್ಞಾಪಕ ಇದೆ ನಿನಗೆ? 18 ಫ್ರೇಮ್ಸು ಚಾರ್ಲಿ ಚಾಪ್ಲನ್ ಎಲ್ಲ ಮಾಡ್ತಾರಲ್ಲ, ಟಿಕೆಟ್ ರನ್ನಿಂಗ್ ಫುಲ್ ಕಂಪೋಸಿಷನ್. ರವಿದು ಹಂಗೆ ಇತ್ತು. ಇಲ್ಲಿ ಸೂಪರ್ ಮೇಲೆ ಸಾರಿ ಬರ್ತಾ ಇದೆ ಗೊತ್ತಾ, ಉಜ್ವಲ್ ಮೇಲಿಂದ ಹಿಂಗ್ ಜಾರ್ಕ ಬರ್ತಾಳೆ, ಅವ್ರು ಹಾಗೆ ಹೋಗ್ತಾನೆ, ಇವಳು ಇಲ್ಲಿಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಡಿಟ್ಟೋ ಕರೆಕ್ಟ್ ಅದು. ಅವಳು ಗೊತ್ತಿಲ್ಲ 2 ಸ್ಲೈಡ್ ಇದೆ ಅಂತ. ಅವನು 1 ಸ್ಲೈಡ್ ಮುಗಿಸ್ಬಿಟ್ಟು ಸೆಕೆಂಡ್ ಸ್ಲೈಡ್ ಹೋಗ್ಬಿಟ್ಟ. ಶಿ ಇಸ್ ಡೂಯಿಂಗ್ ಫುಲ್ ಎಕ್ಸ್ಪ್ರೆಷನ್. ಏ ರವಿ, ಏನಯ್ಯ ಫಸ್ಟೇ ಇಷ್ಟು ಕಾಂಪ್ಲಿಕೇಶನ್ ಹೆಂಗಮ್ಮ ಮಾಡ್ತೇನೆ ನೀನು? ಚೂರು ಸ್ಲೋ ಮಾಡಮ್ಮ ಸ್ಟೆಪ್ಸ್, ಇಷ್ಟು ಫಾಸ್ಟ್ ಎಲ್ಲ ಕೊಡ್ಬೇಡ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಳ್ಳೆ ಚಪ್ಪಾಳೆ ರೆಮೋ ಹಾಗೂ ಸುಮಿತ್ ಅವರಿಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಕಲಾವಿದೆಯಾಗಿ ಇಲ್ಲಿ ನೀವು 10 ಜನ ಕಲಾವಿದರಿದ್ದಾರೆ, ಕಂಟೆಸ್ಟೆಂಟ್ಸ್ ಇದ್ದಾರೆ. ಐ ಥಿಂಕ್ ಫಸ್ಟ್ ಎಲ್ಲ ಕಂಟೆಸ್ಟೆಂಟ್ಸು ಆಡಿಯನ್ಸ್ ಎದ್ದು ನಿಂತು ಈ ಕಲಾವಿದೆಯ ಡೆಡಿಕೇಶನ್ಗೆ ಒಂದು ಚಪ್ಪಾಳೆ ಹೊಡಿಬೇಕು. ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿ. ಮಾನವೀಯತೆ ದೃಷ್ಟಿಯಲ್ಲಿ ಅಷ್ಟೇ ಅಲ್ಲ, ನಾನೊಬ್ಬ ಕಲಾವಿದೆಯಾಗಿ ಹ್ಯಾಟ್ಸ್ ಆಫ್ ಆ್ಯಂಡ್ ಸಲ್ಯೂಟ್. ಹೌ ಇಸ್ ಶಿ ಡೂಯಿಂಗ್? ತುಂಬಾ ಆಗ್ತಾ ಇಲ್ಲ ಪಾಪ ಅವ್ರಿಗೆ. ಅಂದ್ರೆ ಮಾತು ಆಡ್ತಾ ಇಲ್ಲ. ಬೆಳಗ್ಗೆ ತನ ಅಡ್ಮಿಟ್ ಮಾಡಿ ಹಾಸ್ಪಿಟಲ್ ಇದ್ದೆ. ಬಟ್ ಬರಲ್ಲ ಅಂದ್ರೆ ಪಾಪ ನನ್ನ ಜೊತೆ ಹಿಂದೆ ಡಾನ್ಸ್ ಮಾಡಿದಲ್ಲ ಹುಡುಗಿರು, ಅವ್ರು ಕೂಡ ಪಾಪ 5-6 ದಿನದಿಂದ ಬೆಳಗೂ ರಾತ್ರಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದ್ರಲ್ಲಿ ಕೆಲವ್ರಿಗೆ ಮೊದಲನೇ ಸ್ಟೇಜ್ ಅಂತ ಇದು, ಆಮೇಲೆ ಅವನಿಗೆ ಫಸ್ಟ್ ಸ್ಟೇಜು. ಸೊ ನಾವು ಅಟ್ಲೀಸ್ಟ್ ನಮಗೂ 4-5 ವೇದಿಕೆಗಳು ಸಿಕ್ಕಿದೆ. ಅವರು ಮೊದಲನೇ ಸಿಕ್ಕಿದಾಗ ನಮ್ಮಿಂದ ತೊಂದರೆ ಆಗಬಾರ್ದು, ಅದು ಮುಗಿಸ್ಕೊಂಡು ಹೊಟ್ಬಿಡೋಣ ಅಂತ